ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ. ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು, ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ. ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹುಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ. ಉಚಿತಂಬಡಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅದೆಲ್ಲ ಉಚಿತಂಬಡಿಗೆ. ನಾವು ಇಲ್ಲೇ ಹುಟ್ಟು ಬೆಳೆದವರು. ವಯಸ್ಸು 70 ಆಗಿರ್ಬೇಕಲ್ವ. ನಮ್ಮ ಹಿರಿಯಕರು ಬರೆದು ಮಾಡ್ಕೊಂಡಿಲ್ಲ. ಗೌರ್ಮೆಂಟ್ ಸ್ಕೂಲೇ ಇಲ್ಲ ಆಗ, ನಾವೆಲ್ಲ ಹುಟ್ಟು ಬೆಳೆಯುವಾಗ. ಇವಾಗ ಗೌರ್ಮೆಂಟ್ ಸ್ಕೂಲು. ಮನೆ ದೇವರು ಮಾದಪ್ಪ, ಶಿವ ಮಾದೇಶ್ವರ ಅನ್ನೋ ಒಂದು ಮಾದಪ್ಪ ಅಂದ್ರು ಒಂದು ಮಾದಪ್ಪನ ಪೂಜೆ ಮಾಡೋರೆ ನಾವು. ಮಾದಪ್ಪನ ಪೂಜೆ ಮಾಡೋ ತಮ್ಮಗಳೇ. ನಮಗೆ 3 ವರ್ಷಕ್ಕೆ 1 ವರ್ಷ 1 ತಿಂಗಳ ಪೂಜೆ ಬರ್ತದೆ. ಈಗ ನಮ್ದು ಪೂಜೆ ಬಂದ್ರೆ 1 ತಿಂಗ ನಮ್ಮ ಸಿಗಪ್ಪ ದೊಡ್ಡಪ್ಪನವರು ದಾಯಾದಿಗಳು ನಮ್ಮ ಗುಂಪಲಿ 500 ಜನ ಇದೆ. ಅದು ಒಂದೇ ತಿಂಗಳ ತಿರ್ಗೊಂದು ದಾಯಾದಿಗಳು ಬಿಟ್ಬಿಡ್ಬೇಕು. ಅವ್ರದ್ದು ಒಂದೇ ತಿಂಗ ಮನೆ ವರ್ಷ ಮನೆ ಹೋಯ್ತದ. ಅದು 1 ತಿಂಗಳು ಅಲ್ಲೇ ಇರ್ಬೇಕು. ಕುಟುಂಬ ಸಮೇತ ಇಲ್ಲ. ಅವ್ರ ಮನೆ ಗುಂಪಿನವ್ರು ಮಾತ್ರ, ದೊಡ್ಡಪ್ಪನವ್ರು ಸಿಗಪ್ಪನವ್ರು ಗಂಡಸರು ಮಾತ್ರ. ಮಾದಪ್ಪನ ಬೆಟ್ಟ, ಹಳೆ ಊರು, ಕರ್ಚಿಕೆರೆ, ಇಂಡಿನತ್ತ, ಕೊಡಸನತ್ತ, ಈ ಕಡೆ ದೊಡ್ಡಣ್ಣೆ, ತೋಕರೆ, ಕೊಮ್ಮದಿಕ್ಕಿ, ಕೊಕ್ಕವಾರೆ, ಕಡಬೂರು, ಇದೆಲ್ಲ ಅವ್ರೆ ನಮ್ಮ ಜನ. ನೀವು ನೋಡಿದಾರಿಗೆ ನಾವು ಕೊಂಡ ನುಗ್ಬೇಕು. ನಾವು ನಮಗೆ ಉಚ್ಚಾರಿಗೆ ಅಂತ ಒಂದು ದೇವಸ್ಥಾನದಲ್ಲಿ ಆ ಉಚ್ಚಾರಿಗೆ ಕಟ್ಕೊಂಡು ಎದೆ ಕಟ್ಕೊಂಡು ಕೊಂಡ ನುಗ್ಬೇಕು. ಹುಟ್ಟು ದಿನವೇ ಲಿಂಗ ಕಟ್ಟಬೇಕು. ಈ ಮಠದ ಸಾಲೂರು ಮಠದಿಂದ ಸ್ವಾಮಿಗಳ ಕರ್ಕೊಂಡೋಗಿ ಸಾಲೂರು ಮಠದ ಬುದ್ಧಿಯರೇ ಬರಬೇಕು. ಬಂದು ಹುಟ್ಟಿ 3 ದಿನಕ್ಕೆ ಅದು ಬಂದು ಲಿಂಗ ಕಟ್ಬಿಟ್ಟು ಹೋಯ್ತವ್ರೆ. ಎಲ್ಲರೂ ತಮ್ಮಳಪ್ಪನವ್ರು ಆಗೋಕ್ಕೆ ಶಾಂತಿ ಇಲ್ಲ. ನಮಗೆ ಹೆಣ್ಣು ಕೊಡೋರು ಹೆಣ್ಣು ತರೋರು ಇವ್ರು ಬೇಕಲ್ಲ. ಅದರಲ್ಲಿ ಗೌಡ್ಗಳು ಅಂತ ಹೊಸಬ್ರೆ. ಅವ್ರ ತಂಬಳಿ ಮಾದಪ್ಪನ ಪೂಜೆ ಮಾಡೋಕ್ಕಾಗಲಾರ್ದು. ಅವ್ರು ಏನಿದ್ರು ಹೊರಗಡೆ ಕೈ ಮುಕ್ಕೊಂಡು ಅವರು ನಮ್ಮ ಮಾವನವರು ಬಾವನವರು ಹಿಂಗೆ. ಅವರು ನಮಗೆ ಮಾವನವರು ಹೆಣ್ಣು ಕೊಡ್ತವ್ರೆ, ನಾವು ಅವ್ರಿಗೆ ಹೆಣ್ಣು ಕೊಡ್ತೀವಿ. ಪ್ರತಿದಿನ ಬೆಳಗಾಯ್ತು ಅಂದರೆ ಎದ್ದು ಮುಖ ತೊಳ್ಕೊಂಡು ಆ ವಿಭೂತಿ ಧರಿಸ್ಕೊಂಡು ಆಮೇಲೆ ನಿಂಗ ಅದೇ ಈ ನಿಂಗಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ನೀವು ನಾಷ್ಟ ತಿಂಡಿ ಮಾಡೋದು. ನಾನು ಕತ್ಲಿ ಅದೇ ನಾನು ಮಾಡ್ಕೊತೀನಿ. ಪೂಜೆ ಮಾಡೋಕೆ ಹೆಣ್ಮಕ್ಳು ಹಾಕೋದಾರು ಆದ್ರೆ ಮಾತ್ರ ಅವ್ರದ್ದು. ಮೈಸೂರು ರೋಡ್ಲಿ ಒಂದು ಹಳ್ಳ ಸುಮಾರು ಒಂದು 7-8 ಕಿಲೋಮೀಟ್ರಲ್ಲಿ ಬೆಳಗಾಯ್ಚಲೆ ಹೋಗಿ ಹೆಣ್ಮಕ್ಳು, ಅದೇ ಹೊರಗಡೆ ಇಲ್ಲಿ ಹೋಗದೆ ಇರೋ ಹೆಣ್ಮಕ್ಳು ಬೇಕು. 10 ವರ್ಷದಿಂದ ಒಳಗಡೆ ಇರೋ ಮಕ್ಕಳು 100, 120, 130 ಮಕ್ಳುಗಳು. ಆ ಮಕ್ಕಳು ಹೋಗಿ ತಪ್ಪಲೆ ಬಿಂದಿಗೆ ಎತ್ಕೊಂಡು ಹೋಗಿ ಹಲರ್ವೆ ಅಂತ ಒಂದ್ ದಿನ ಬರ್ತದೆ ದೀಪಾವಳಿ ಅಮಾವಾಸ್ಯೆಲಿ. ಆವತ್ತಿನ ದಿನಕ್ಕೆ ಅವ್ರದ್ದು ಡ್ಯೂಟಿ. ಹಾಲಹಳ್ಳ ಅಂತದೆ. ಹಾಲಹಳ್ಳದಿಂದ ನೀರ್ ಎತ್ಕೊಂಡ್ಬರ್ಬೇಕು. ತಮಿಳುಗಳು ಎತ್ಕೊಂಡು ಹೋಗಿ ಮಾದಪ್ಪನ ಮಂಡ್ಯ ಮೇಲೆ ಎರೆತವ್ರೆ. ಇನ್ನೊಂದು ಹೆಣ್ಮಕ್ಳೇ ಹೋಗಿ ಮಾದಪ್ಪನ ಮಂಡ್ಯ ಮೇಲೆ ಎರುವಾಗಿಲ್ಲ. ರಾಜಗೋಪುರ ಅಂತ ಇದೆ ನೋಡಿ ಆ ಕಡೆ. ಆ ಗೋಪುರ ನಮಗ್ ಕಟ್ಟಿದ್ದು ನಮಗ್ ಗೊತ್ತು. ಇದ್ದು ಗುಡಿ ಸುತ್ತಾಳುವ ಎಲ್ಲ ಪೂರ ಅದ್ ಯಾವ ಕಾಲದ್ದು ಅದು ನಮಗ್ ಗೊತ್ತಿಲ್ಲ. ಮುಂದ್ಗಡೆ ಗೋಪುರ, ಈ ಕಡೆ ಒಂದು ಗೋಪುರ ನೋಡಿ. ಪೂರ್ವದಿಂದ ಅಷ್ಟೇ ಇರೋದು. ದೊಡ್ಡದು ಆಗುದಿಲ್ಲ, ಚಿಕ್ಕದೂ ಆಗುದಿಲ್ಲ. ದೊಡ್ಡ ಬಸಪ್ಪ ಎತ್ತದ ಎದುರಿಗೆ ಕಾಣಿಸ್ತದಿಲ್ಲ. ಅದೆಲ್ಲ ಆಗಂದೆ. ದೇವಸ್ಥಾನದಲ್ಲ ಶುಕ್ರಬತ್ತ ಹಾಕ್ತಾವ್ರೆ. ಜಾಮಲ್ಲಿ ಅಷ್ಟೇ. ಶುಕ್ರಬತ್ತ ಅಂದ್ರೆ ಆ ಸ್ಪೀಕರ್ ಹಾಕಿ ಮಾದಪ್ಪನ ಹಾಡಿ ಶುಕ್ರಬತ್ತ. ಈ ಕಥೆ ಗೀತೆ ಪುರಾಣ ಇದೆಲ್ಲ ಹೊರಗಡೆ ಎಲ್ಲಿ ಬೇಕಾರೋ ಆಡ್ಕೊಂತವ್ರ ಅಷ್ಟೇ. ಅವರ ಆಡದಂತ ನಡೆಯುತ್ತೋ ನಡೆಯೋದಿಲ್ಲ ಅದು ನಮಗ್ ಗೊತ್ತಿಲ್ಲ. ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.